ಈಗ ನಾವು ವಾಸ ಮಾಡ್ತಾ ಇರೋ ಪ್ರಪಂಚ ಹೇಗಿದೆ ಅನ್ನೋದು ನೋಡ್ತಾನೆ ಇದ್ದೀವಿ. ಆದರೆ ಭವಿಷ್ಯತ್ತಿನಲ್ಲಿ ಹೇಗೆ ಇರುತ್ತೆ, ಮನುಷ್ಯ ಹೇಗೆ ಬದುಕ್ತಾನೆ, ಏನೇನೆಲ್ಲ ಬದಲಾವಣೆಗಳಾಗುತ್ತೆ, ಯಾವೆಲ್ಲ ಟೆಕ್ನಾಲಜಿಗಳು ಬರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕೆಲವೊಂದು ಸಂಸ್ಥೆಗಳು ಕೆಲವು ರಿಸರ್ಚ್ಗಳನ್ನು ಮಾಡಿ 2050ರ ಹೊತ್ತಿಗೆ ಮನುಷ್ಯನ ಜೀವನ ಹೇಗಿರುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡಕ್ಕೆ ಹೊರಟಿದ್ದೀವಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎರಡ್ 2050 ಬರುವಷ್ಟರಲ್ಲೇ ಪ್ರಪಂಚದ ಜನಸಂಖ್ಯೆ 960 ಕೋಟಿ ದಾಟುತ್ತಂತೆ. ಅದರಲ್ಲಿ 800 ಕೋಟಿಗಿಂತ ಜಾಸ್ತಿ ಜನ ಇಂಟರ್ನೆಟ್ನ ಯೂಸ್ ಮಾಡ್ತಾರೆ. ಈಗಾಗಲೇ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗಿ 5 ದೊಡ್ಡ ದ್ವೀಪಗಳು ಕಣ್ಮರೆಯಾಗಿವೆ. ಇನ್ನು ಬರೋ 25 ವರ್ಷಗಳಲ್ಲಿ ಸಮುದ್ರದ ನೀರಿನ ಮಟ್ಟ ಇನ್ನೂ ಹೆಚ್ಚಾಗಿ 3 ರಿಂದ 4 ದ್ವೀಪಗಳು ಕಣ್ಮರೆಯಾಗ್ತವೆ. ಇನ್ನು 2050ರ ಹೊತ್ತಿಗೆ ಪ್ರಪಂಚದಲ್ಲಿರೋ 50% ಉದ್ಯೋಗಿಗಳು ತಮ್ಮ ಉದ್ಯೋಗವನ್ನು ಕಳ್ಕೋತಾರಂತೆ. ಈಗಾಗಲೇ ತುಂಬ ಕೆಲಸಗಳಲ್ಲಿ AI ರೋಬೋಟ್ಸ್ಗಳನ್ನು ಯೂಸ್ ಮಾಡಲಾಗ್ತಿದೆ. ಮುಂದಿನ 25 ವರ್ಷಗಳಲ್ಲಿ ಈ AI ರೋಬೋಗಳು ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ತವೆ. ಇತ್ತೀಚೆಗಂತೂ AI ಟೆಕ್ನಾಲಜಿ ತುಂಬ ಮುಂದುವರೆದಿದೆ. 2050 ಬರುವ ಹೊತ್ತಿಗೆ ಪ್ರಪಂಚದಲ್ಲಿ ಕ್ಯಾನ್ಸರ್ನಿಂದ ಸಾಯುವವರ ಸಂಖ್ಯೆ ಕಡಿಮೆ ಆಗುತ್ತಂತೆ. 80 ವರ್ಷಗಳ ಒಳಗೆ ಇರುವ ಯಾವ ವ್ಯಕ್ತಿ ಕೂಡ ಕ್ಯಾನ್ಸರ್ನಿಂದ ಸಾಯೋದಿಲ್ವಂತೆ. 2050ರ ಹೊತ್ತಿಗೆ ಕ್ಯಾನ್ಸರ್ಗೆ ಮೆಡಿಸನ್ ಕೂಡ ಬರುತ್ತಂತೆ. ಇನ್ನು ಬರೋ 25 ವರ್ಷಗಳಲ್ಲಿ ಭೂಮಿ ಮೇಲೆ ಪೆಟ್ರೋಲ್ನ ಬಳಕೆ ನಿಲ್ಲುತ್ತೆ. ಪೆಟ್ರೋಲ್ನ ಬದಲಾಗಿ ಸೋಲಾರ್ ಹಾಗೂ ಹೈಡ್ರೋಜನ್ನಿಂದ ಚಲಿಸುವ ವಾಹನಗಳು ಬರುತ್ತಂತೆ. ಈಗಾಗಲೇ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಬಂದಿವೆ. 2050ರಲ್ಲಿ ನಿಮ್ಮ ಮನೆಯಲ್ಲಿರೋ ಎಲ್ಲ ಎಲೆಕ್ಟ್ರಿಕ್ ವಸ್ತುಗಳನ್ನು ಮೊಬೈಲ್ನಲ್ಲೇ ಇಂಟರ್ನೆಟ್ ಮುಖಾಂತರ ಆಪರೇಟ್ ಮಾಡ್ಬೋದಂತೆ. ಇನ್ನು ಬರೋ 5 ರಿಂದ 10 ವರ್ಷಗಳಲ್ಲಿ ಕೇಬಲ್ಸ್ ಹಾಗೂ ವೈರ್ಗಳ ಬಳಕೆ ನಿಲ್ಲುತ್ತಂತೆ. ಬದಲಾಗಿ ವೈರ್ಲೆಸ್ ಉಪಕರಣಗಳನ್ನು ಬಳಸಲಾಗುತ್ತೆ. ಡ್ರೋನ್ಗಳ ಸಹಾಯದಿಂದ ಈಗ ವಿಡಿಯೋಗಳನ್ನು ತೆಗೆಯೋದು ತುಂಬ ಕಾಮನ್ ಆಗಿದೆ. ಮುಂದಿನ ದಿನಗಳಲ್ಲಿ ಕೊರಿಯರ್ಸ್, ಪಾರ್ಸಲ್ಸ್ ಹಾಗೂ ಡೆಲಿವರಿ ಮಾಡೋದಕ್ಕೂ ಕೂಡ ಡ್ರೋನ್ಗಳ ಬಳಕೆಯಾಗುತ್ತಂತೆ. ಈ ಡ್ರೋನ್ಗಳ ಟೆಕ್ನಾಲಜಿಯಿಂದನೇ ಹಾರುವ ಕಾರ್ಗಳು ಕೂಡ ಬರುತ್ತಂತೆ. 2050ರ ಹೊತ್ತಿಗೆ ಅಂಟಾರ್ಟಿಕಾದಲ್ಲಿರೋ ಮಂಜುಗಡ್ಡೆಗಳು ಪೂರ್ತಿಯಾಗಿ ಕರಗಿ ಹೋಗುತ್ತಂತೆ. ಮನುಷ್ಯ ಬದುಕಲು ಬೇಕಾದ ಕೆಲವು ಅಂಗಗಳನ್ನು ಕೃತಕವಾಗಿ ತಯಾರು ಮಾಡ್ತಾನಂತೆ. 2050 ಬರುವಷ್ಟರಲ್ಲೇ ಪ್ರಪಂಚದಲ್ಲಿ ಅತಿ ಹೆಚ್ಚು ಡ್ರೈವರ್ಲೆಸ್ ಕಾರ್ಗಳು ಓಡಾಡ್ತವಂತೆ. ಈಗಾಗಲೇ ಟೆಸ್ಲಾ ಕಂಪ್ನಿಯ ಓನರ್ ಆದಂತಹ ಎಲನ್ ಮಸ್ಕ್ ರವರು 2027ರ ಹೊತ್ತಿಗೆ ಡ್ರೈವರ್ಲೆಸ್ ಟ್ಯಾಕ್ಸಿಗಳನ್ನು ಚಾಲನೆಗೆ ತರ್ತಾರಂತೆ. ಗಾಳಿಯಲ್ಲಿರೋ ಆಕ್ಸಿಜನ್ನ ಇಂಧನವಾಗಿ ಬಳಸಿಕೊಳ್ಳುವ ವಿಮಾನಗಳು ಕೂಡ ಬರ್ತಾವಂತೆ. 2050ರ ಹೊತ್ತಿಗೆ ಮನುಷ್ಯನು ತನ್ನ ಬ್ರೇನ್ನಿಂದ ಕಂಟ್ರೋಲ್ ಮಾಡಬಹುದಾದ ನ್ಯೂರೋ ಕಂಟ್ರೋಲ್ಡ್ ಫೋನ್ಸ್ ಕೂಡ ಬರ್ತಾವಂತೆ. 2050ರ ಹೊತ್ತಿಗೆ ಶಿಶು ಮರಣ ಕಡಿಮೆ ಆಗುತ್ತಂತೆ. ಸೊಳ್ಳೆಗಳಿಂದ ಹರಡುವ ಮಲೇರಿಯಾ, ಡೆಂಗ್ಯೂ ಈ ರೀತಿ ಹಲವು ರೋಗಗಳು ನಿರ್ಮೂಲನೆಯಾಗ್ತಾವಂತೆ. 2050ರಲ್ಲಿ ಮನುಷ್ಯನ ಅಂಗಾಂಗಗಳನ್ನು ಲ್ಯಾಬ್ಗಳಲ್ಲಿ ಕೃತಕವಾಗಿ ತಯಾರಿಸಲಾಗುತ್ತಂತೆ. ಇದುವರೆಗೂ ಗಗನಯಾನಿಗಳು ಮಾತ್ರ ಸ್ಪೇಸ್‌ಶಿಪ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು. ಆದರೆ 2050ರ ಹೊತ್ತಿಗೆ ಸಾಮಾನ್ಯ ಜನರು ಕೂಡ ಅಂತರಿಕ್ಷದಲ್ಲಿ ಪ್ರಯಾಣ ಮಾಡ್ಬೋದಂತೆ. ಈಗ ಟ್ರಾವೆಲ್ ಪ್ಯಾಕೇಜ್ಗಳು ಹೇಗಿದೆಯೋ ಅದೇ ರೀತಿ ಕೆಲವು ಕಂಪನಿಗಳು ಅಂತರಿಕ್ಷದಲ್ಲಿ ಪ್ರಯಾಣ ಮಾಡೋದಕ್ಕೆ ಟೂರ್ ಪ್ಯಾಕೇಜ್ಗಳನ್ನು ಸಾಮಾನ್ಯ ಜನರಿಗೆ ತರುತ್ತೆ. 2050ರಲ್ಲಿ ಹುಟ್ಟೋ ಮಗುವನ್ನು ಕೂಡ ಜೆನೆಟಿಕಲಿ ಮಾಡಿಫೈ ಮಾಡ್ಬೋದಂತೆ. ಇದರಿಂದ ಮಗುವಿನ ಎತ್ತರ, ತೂಕ ಹಾಗೂ ಕಲರನ್ನು ಕೂಡ ನಿರ್ಧರಿಸಬಹುದು. ಟೆಕ್ನಾಲಜಿ ಖಂಡಿತ ಅಭಿವೃದ್ಧಿ ಆಗುತ್ತೆ. ಅದರ ಅನುಭವ ಕೂಡ ಈಗ ನಮಗೆ ಆಗಿದೆ. ಹಿಂದೆ ಯೂಸ್ ಮಾಡ್ತಾ ಇದ್ದ ನೋಕಿಯಾ ಮೊಬೈಲ್ಗೂ ಇವತ್ತು ನಾವು ಯೂಸ್ ಮಾಡ್ತಾ ಇರೋ ಮೊಬೈಲ್ಗೂ ತುಂಬ ವ್ಯತ್ಯಾಸ ಇದೆ. ಆಗ ಯೂಸ್ ಮಾಡ್ತಾ ಇದ್ದ ಟಿವಿಗೂ ಈಗ ನಾವು ಯೂಸ್ ಮಾಡ್ತಾ ಇರೋ ಟಿವಿಗೂ ತುಂಬ ಬದಲಾವಣೆಗಳಿವೆ.
ಆಗ ನಾರ್ಮಲ್ ಬಲ್ಬ್ಸ್ಗಳನ್ನು ನೋಡ್ಬೋದಿತ್ತು. ಈಗ LED ಬಲ್ಬ್ಸ್ಗಳು ಬಂದಿವೆ. ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೇನನ್ನಿಸ್ತು ಅಂತ ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಇದೇ ರೀತಿ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.